ಇನ್ನು ಗೃಹ ಬಳಕೆ ಸಿಲಿಂಡರ್ಗೆ ಸರ್ಕಾರ ಇದೀಗ ಆದ್ಯತೆಯನ್ನ ಕೊಟ್ಟಿದೆ. ಗೃಹ ಬಳಕೆ ಗ್ಯಾಸ್ ಕಮರ್ಷಿಯಲ್ಗೆ ಬಳಸದಂತೆ ವಾರ್ನಿಂಗ್ ಅನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿರೋದು. ಬೆಂಗಳೂರು ಡಿಸಿ ಜಗದೀಶ್ ಆದೇಶವನ್ನ ಹೊರಡಿಸಿದ್ದಾರೆ. ಅಧಿಕಾರಿಗಳು ತಹಶೀಲ್ದಾರ್ಗೆ ಜಿಲ್ಲಾಧಿಕಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಗೃಹ ಬಳಕೆ ಗ್ಯಾಸ್ ಅನ್ನ ಕಮರ್ಷಿಯಲ್ ಆಗಿ ಬಳಕೆಯನ್ನ ಮಾಡಬಾರದು ಅಂತ ಇದೀಗ ಜಿಲ್ಲಾಧಿಕಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ಗೋಡೌನ್ ಏಜೆನ್ಸಿಯಲ್ಲಿ ಪರಿಶೀಲನೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಸಿ. ಹೋಟೆಲ್ ಸೇರಿದಂತೆ ಕಮರ್ಷಿಯಲ್ ಪರ್ಪಸ್ಗಳಲ್ಲಿ ಗೃಹ ಬಳಕೆ ಗ್ಯಾಸ್ ಯೂಸ್ ಬೀಳುತ್ತೆ, ಜೊತೆಗೆ ಅವರ ಮೇಲೆ ಕೇಸ್ ಕೂಡ ಹಾಕಲಾಗುತ್ತೆ. ಖಡಕ್ ಆಗಿ ಡಿಸಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿ ಜಗದೀಶ್, ಇನ್ನು ಡಿಸಿ ಅವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್ ಇಲ್ಲ ಸಿಲಿಂಡರ್ ಅಭಾವ ವಿಚಾರವಾಗಿ ಸರ್ ಅಷ್ಟೇ. ಸಿಲಿಂಡರ್ ಅಭಾವ ಇಲ್ಲಲ್ಲ ನಮ್ಮಲ್ಲಿ. ಓಕೆ ಸರ್. ಈಗ ಇದಕ್ಕೆ ಕಮರ್ಷಿಯಲ್ ಅಭಾವ ಇದೆ, ಅದನ್ನ ಈಗ ರೀಫಿಲ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ, ಅದು ರೇಷನಿಂಗ್ ಮಾಡ್ಬೇಕು, ಇನ್ನು ಪಾಲಿಸಿ ಬರ್ಬೇಕು. ಓಕೆ ಸರ್. ಈಗ ಸದ್ಯಕ್ಕಂತೂ ಡೊಮೆಸ್ಟಿಕ್ ಏನು ತೊಂದರೆ ಇಲ್ಲ. 21 ದಿವಸ ಇರೋದು 25 ದಿವಸ ಮಾಡ್ತಾ ಇದ್ದಾರೆ. ಓಕೆ ಸರ್. ತುಂಬಾ ಜನ ಪ್ಯಾನಿಕ್ ಆಗಿ ಹೋಗಿ ಅಲ್ಲಿ ಬುಕ್ಕಿಂಗ್ ಮಾಡಕ್ ಹೋಗ್ತಾರೆ. ಇನ್ನು ಅವ್ರದ್ದು 25 ದಿನ ಆಗಿರೋದಿಲ್ಲ, ಬುಕ್ಕಿಂಗ್ ಮಾಡಕ್ ಹೋಗ್ತಾರೆ. ಓಕೆ ಸರ್. ಅದಕ್ಕೆ ಕ್ಯೂ ನಿಲ್ತಾ ಇದ್ದಾರೆ. ನಿನ್ನೆ ಪ್ರೆಸ್ ನೋಟ್ ಕೊಟ್ಟಿದ್ದೀನಿ ನಾನು. ಓಕೆ ಸರ್. ಈ ಸಿಲಿಂಡರ್ಗೆ ಯಾವುದೇ ಕೊರತೆ ಇಲ್ಲ. ನಮ್ಗೆ 25 ದಿವಸಕ್ಕೊಂದು ಸಿಲಿಂಡರ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಯಾರು ಹೋಗಿ ಪ್ಯಾನಿಕ್ ಆಗಿ ಹೋಗಿ ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಸರ್ ಬ್ಲಾಕ್ ಅಲ್ಲಿ ಮಾರೋರಿಗೆ ಸರ್ ಬ್ಲಾಕ್ ಅಲ್ಲಿ ಮಾಡಿದ್ರೆ ತುಂಬಾ ಕಠಿಣ ಕ್ರಮ ಜರುಗಿಸ್ತೀವಿ. ಡೊಮೆಸ್ಟಿಕ್ ಏನ್ ಬಳಸ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಯೂಸ್ ಬಳಸಬಾರ್ದು. ಈಗ ಆಲ್ರೆಡಿ ನಾನೆಲ್ಲ ನಮ್ಮ ತಹಸೀಲ್ದಾರ್ಸ್ಗೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಫುಡ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಸರ್ ಕಮರ್ಷಿಯಲ್ ಎಚ್ಚರಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಪರ್ಪಸ್ಗೆ ಡೊಮೆಸ್ಟಿಕ್ ಅನ್ನು ಯೂಸ್ ಮಾಡಬಾರ್ದು. ಅದನ್ನ ಸ್ಟ್ರಿಕ್ಟ್ ಆಗಿ ತಡಿತೀವಿ. ಸರ್ ಯೂಸ್ ಮಾಡಿದ್ರೆ ಕಠಿಣ ಕ್ರಮ ಸರ್. ಹೌದು, ಕೇಸ್ ಬುಕ್ ಮಾಡ್ತೀವಿ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಇನ್ನು ಗೃಹ ಬಳಕೆ ಸಿಲಿಂಡರ್ಗೆ ಸರ್ಕಾರ ಇದೀಗ ಆದ್ಯತೆಯನ್ನ ಕೊಟ್ಟಿದೆ. ಗೃಹ ಬಳಕೆ ಗ್ಯಾಸ್ ಕಮರ್ಷಿಯಲ್ಗೆ ಬಳಸದಂತೆ ವಾರ್ನಿಂಗ್ ಅನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿರೋದು. ಬೆಂಗಳೂರು ಡಿಸಿ ಜಗದೀಶ್ ಆದೇಶವನ್ನ ಹೊರಡಿಸಿದ್ದಾರೆ. ಅಧಿಕಾರಿಗಳು ತಹಶೀಲ್ದಾರ್ಗೆ ಜಿಲ್ಲಾಧಿಕಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಗೃಹ ಬಳಕೆ ಗ್ಯಾಸ್ ಅನ್ನ ಕಮರ್ಷಿಯಲ್ ಆಗಿ ಬಳಕೆಯನ್ನ ಮಾಡಬಾರದು ಅಂತ ಇದೀಗ ಜಿಲ್ಲಾಧಿಕಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ಗೋಡೌನ್ ಏಜೆನ್ಸಿಯಲ್ಲಿ ಪರಿಶೀಲನೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಸಿ. ಹೋಟೆಲ್ ಸೇರಿದಂತೆ ಕಮರ್ಷಿಯಲ್ ಪರ್ಪಸ್ಗಳಲ್ಲಿ ಗೃಹ ಬಳಕೆ ಗ್ಯಾಸ್ ಯೂಸ್ ಬೀಳುತ್ತೆ, ಜೊತೆಗೆ ಅವರ ಮೇಲೆ ಕೇಸ್ ಕೂಡ ಹಾಕಲಾಗುತ್ತೆ. ಖಡಕ್ ಆಗಿ ಡಿಸಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿ ಜಗದೀಶ್, ಇನ್ನು ಡಿಸಿ ಅವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್ ಇಲ್ಲ ಸಿಲಿಂಡರ್ ಅಭಾವ ವಿಚಾರವಾಗಿ ಸರ್ ಅಷ್ಟೇ. ಸಿಲಿಂಡರ್ ಅಭಾವ ಇಲ್ಲಲ್ಲ ನಮ್ಮಲ್ಲಿ. ಓಕೆ ಸರ್. ಈಗ ಇದಕ್ಕೆ ಕಮರ್ಷಿಯಲ್ ಅಭಾವ ಇದೆ, ಅದನ್ನ ಈಗ ರೀಫಿಲ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ, ಅದು ರೇಷನಿಂಗ್ ಮಾಡ್ಬೇಕು, ಇನ್ನು ಪಾಲಿಸಿ ಬರ್ಬೇಕು. ಓಕೆ ಸರ್. ಈಗ ಸದ್ಯಕ್ಕಂತೂ ಡೊಮೆಸ್ಟಿಕ್ ಏನು ತೊಂದರೆ ಇಲ್ಲ. 21 ದಿವಸ ಇರೋದು 25 ದಿವಸ ಮಾಡ್ತಾ ಇದ್ದಾರೆ. ಓಕೆ ಸರ್. ತುಂಬಾ ಜನ ಪ್ಯಾನಿಕ್ ಆಗಿ ಹೋಗಿ ಅಲ್ಲಿ ಬುಕ್ಕಿಂಗ್ ಮಾಡಕ್ ಹೋಗ್ತಾರೆ. ಇನ್ನು ಅವ್ರದ್ದು 25 ದಿನ ಆಗಿರೋದಿಲ್ಲ, ಬುಕ್ಕಿಂಗ್ ಮಾಡಕ್ ಹೋಗ್ತಾರೆ. ಓಕೆ ಸರ್. ಅದಕ್ಕೆ ಕ್ಯೂ ನಿಲ್ತಾ ಇದ್ದಾರೆ. ನಿನ್ನೆ ಪ್ರೆಸ್ ನೋಟ್ ಕೊಟ್ಟಿದ್ದೀನಿ ನಾನು. ಓಕೆ ಸರ್. ಈ ಸಿಲಿಂಡರ್ಗೆ ಯಾವುದೇ ಕೊರತೆ ಇಲ್ಲ. ನಮ್ಗೆ 25 ದಿವಸಕ್ಕೊಂದು ಸಿಲಿಂಡರ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಯಾರು ಹೋಗಿ ಪ್ಯಾನಿಕ್ ಆಗಿ ಹೋಗಿ ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಸರ್ ಬ್ಲಾಕ್ ಅಲ್ಲಿ ಮಾರೋರಿಗೆ ಸರ್ ಬ್ಲಾಕ್ ಅಲ್ಲಿ ಮಾಡಿದ್ರೆ ತುಂಬಾ ಕಠಿಣ ಕ್ರಮ ಜರುಗಿಸ್ತೀವಿ. ಡೊಮೆಸ್ಟಿಕ್ ಏನ್ ಬಳಸ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಯೂಸ್ ಬಳಸಬಾರ್ದು. ಈಗ ಆಲ್ರೆಡಿ ನಾನೆಲ್ಲ ನಮ್ಮ ತಹಸೀಲ್ದಾರ್ಸ್ಗೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಫುಡ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಸರ್ ಕಮರ್ಷಿಯಲ್ ಎಚ್ಚರಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಪರ್ಪಸ್ಗೆ ಡೊಮೆಸ್ಟಿಕ್ ಅನ್ನು ಯೂಸ್ ಮಾಡಬಾರ್ದು. ಅದನ್ನ ಸ್ಟ್ರಿಕ್ಟ್ ಆಗಿ ತಡಿತೀವಿ. ಸರ್ ಯೂಸ್ ಮಾಡಿದ್ರೆ ಕಠಿಣ ಕ್ರಮ ಸರ್. ಹೌದು, ಕೇಸ್ ಬುಕ್ ಮಾಡ್ತೀವಿ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಇನ್ನು ಗೃಹ ಬಳಕೆ ಸಿಲಿಂಡರ್ಗೆ ಸರ್ಕಾರ ಇದೀಗ ಆದ್ಯತೆಯನ್ನ ಕೊಟ್ಟಿದೆ. ಗೃಹ ಬಳಕೆ ಗ್ಯಾಸ್ ಕಮರ್ಷಿಯಲ್ಗೆ ಬಳಸದಂತೆ ವಾರ್ನಿಂಗ್ ಅನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿರೋದು. ಬೆಂಗಳೂರು ಡಿಸಿ ಜಗದೀಶ್ ಆದೇಶವನ್ನ ಹೊರಡಿಸಿದ್ದಾರೆ. ಅಧಿಕಾರಿಗಳು ತಹಶೀಲ್ದಾರ್ಗೆ ಜಿಲ್ಲಾಧಿಕಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಗೃಹ ಬಳಕೆ ಗ್ಯಾಸ್ ಅನ್ನ ಕಮರ್ಷಿಯಲ್ ಆಗಿ ಬಳಕೆಯನ್ನ ಮಾಡಬಾರದು ಅಂತ ಇದೀಗ ಜಿಲ್ಲಾಧಿಕಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ಗೋಡೌನ್ ಏಜೆನ್ಸಿಯಲ್ಲಿ ಪರಿಶೀಲನೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಸಿ. ಹೋಟೆಲ್ ಸೇರಿದಂತೆ ಕಮರ್ಷಿಯಲ್ ಪರ್ಪಸ್ಗಳಲ್ಲಿ ಗೃಹ ಬಳಕೆ ಗ್ಯಾಸ್ ಯೂಸ್ ಬೀಳುತ್ತೆ, ಜೊತೆಗೆ ಅವರ ಮೇಲೆ ಕೇಸ್ ಕೂಡ ಹಾಕಲಾಗುತ್ತೆ. ಖಡಕ್ ಆಗಿ ಡಿಸಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿ ಜಗದೀಶ್, ಇನ್ನು ಡಿಸಿ ಅವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್ ಇಲ್ಲ ಸಿಲಿಂಡರ್ ಅಭಾವ ವಿಚಾರವಾಗಿ ಸರ್ ಅಷ್ಟೇ.
ಸಿಲಿಂಡರ್ ಅಭಾವ ಇಲ್ಲಲ್ಲ ನಮ್ಮಲ್ಲಿ. ಓಕೆ ಸರ್. ಈಗ ಇದಕ್ಕೆ ಕಮರ್ಷಿಯಲ್ ಅಭಾವ ಇದೆ, ಅದನ್ನ ಈಗ ರೀಫಿಲ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ, ಅದು ರೇಷನಿಂಗ್ ಮಾಡ್ಬೇಕು, ಇನ್ನು ಪಾಲಿಸಿ ಬರ್ಬೇಕು. ಓಕೆ ಸರ್. ಈಗ ಸದ್ಯಕ್ಕಂತೂ ಡೊಮೆಸ್ಟಿಕ್ ಏನು ತೊಂದರೆ ಇಲ್ಲ, 21 ದಿವಸ ಇರೋದು 25 ದಿವಸ ಮಾಡ್ತಾ ಇದ್ದಾರೆ. ಓಕೆ ಸರ್. ತುಂಬಾ ಜನ ಪ್ಯಾನಿಕ್ ಆಗಿ ಎಲ್ಲ ಪ್ಯಾನಿಕ್ ಆಗಿ ಹೋಗಿ ಅಲ್ಲಿ ಬುಕ್ಕಿಂಗ್ ಮಾಡಕ್ ಹೋಗ್ತಾರೆ, ಇನ್ನು ಅವ್ರದ್ದು 25 ದಿನ ಆಗಿರೋದಿಲ್ಲ, ಬುಕ್ಕಿಂಗ್ ಮಾಡಕ್ ಹೋಗ್ತಾರೆ. ಓಕೆ ಸರ್. ಅದಕ್ಕೆ ಕ್ಯೂ ನಿಲ್ತಾ ಇದ್ದಾರೆ. ನಿನ್ನೆ ಪ್ರೆಸ್ ನೋಟ್ ಕೊಟ್ಟಿದ್ದೀನಿ ನಾನು. ಓಕೆ ಸರ್. ಈ ಸಿಲಿಂಡರ್ಗೆ ಯಾವುದೇ ಕೊರತೆ ಇಲ್ಲ, ನಮ್ಗೆ 25 ದಿವಸಕ್ಕೊಂದು ಸಿಲಿಂಡರ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಯಾರು ಹೋಗಿ ಪ್ಯಾನಿಕ್ ಆಗಿ ಹೋಗಿ ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಸರ್ ಬ್ಲಾಕ್ ಅಲ್ಲಿ ಮಾರೋರಿಗೆ ಸರ್? ಬ್ಲಾಕ್ ಅಲ್ಲಿ ಮಾಡಿದ್ರೆ ತುಂಬಾ ಕಠಿಣ ಕ್ರಮ ಜರುಗಿಸ್ತೀವಿ. ಡೊಮೆಸ್ಟಿಕ್ ಏನ್ ಬಳಸ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಯೂಸ್ ಬಳಸಬಾರ್ದು. ಓಕೆ. ಈಗ ಆಲ್ರೆಡಿ ನಾನೆಲ್ಲ ನಮ್ಮ ತಹಸೀಲ್ದಾರ್ಸ್ಗೆಲ್ಲ ಸೂಚನೆ ಕೊಟ್ಟಿದ್ದೀನಿ, ಫುಡ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಸರ್ ಕಮರ್ಷಿಯಲ್ ಪಾರ್ಟಿಯವ್ರನ್ನು ಎಚ್ಚರಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಪರ್ಪಸ್ಗೆ ಡೊಮೆಸ್ಟಿಕ್ ಅನ್ನು ಯೂಸ್ ಮಾಡಬಾರ್ದು, ಅದನ್ನ ಸ್ಟ್ರಿಕ್ಟ್ ಆಗಿ ತಡಿತೀವಿ. ಸರ್ ಯೂಸ್ ಮಾಡಿದ್ರೆ ಕಠಿಣ ಕ್ರಮ ಸರ್? ಹೌದು, ಕೇಸ್ ಬುಕ್ ಮಾಡ್ತೀವಿ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಇನ್ನು ಗೃಹ ಬಳಕೆ ಸಿಲಿಂಡರ್ಗೆ ಸರ್ಕಾರ ಇದೀಗ ಆದ್ಯತೆಯನ್ನ ಕೊಟ್ಟಿದೆ. ಗೃಹ ಬಳಕೆ ಗ್ಯಾಸ್ ಕಮರ್ಷಿಯಲ್ಗೆ ಬಳಸದಂತೆ ವಾರ್ನಿಂಗ್ ಅನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿರೋದು. ಬೆಂಗಳೂರು ಡಿಸಿ ಜಗದೀಶ್ ಆದೇಶವನ್ನ ಹೊರಡಿಸಿದ್ದಾರೆ. ಅಧಿಕಾರಿಗಳು ತಹಶೀಲ್ದಾರ್ಗೆ, ಜಿಲ್ಲಾಧಿಕಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಗೃಹ ಬಳಕೆ ಗ್ಯಾಸ್ ಅನ್ನ ಕಮರ್ಷಿಯಲ್ ಆಗಿ ಬಳಕೆಯನ್ನ ಮಾಡಬಾರದು ಅಂತ ಇದೀಗ ಜಿಲ್ಲಾಧಿಕಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ಗೋಡೌನ್ ಏಜೆನ್ಸಿಯಲ್ಲಿ ಪರಿಶೀಲನೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಸಿ. ಹೋಟೆಲ್ ಸೇರಿದಂತೆ ಕಮರ್ಷಿಯಲ್ ಪರ್ಪಸ್ಗಳಲ್ಲಿ ಗೃಹ ಬಳಕೆ ಗ್ಯಾಸ್ ಯೂಸ್ ಬೀಳುತ್ತೆ, ಜೊತೆಗೆ ಅವರ ಮೇಲೆ ಕೇಸ್ ಕೂಡ ಹಾಕಲಾಗುತ್ತೆ. ಖಡಕ್ ಆಗಿ ಡಿಸಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿ ಜಗದೀಶ್, ಇನ್ನು ಡಿಸಿ ಅವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್ ಇಲ್ಲದೆ ಸಿಲಿಂಡರ್ ಅಭಾವ ವಿಚಾರವಾಗಿ ಸರ್ ಅಷ್ಟೇ. ಸಿಲಿಂಡರ್ ಅಭಾವ ಇಲ್ಲಲ್ಲ ನಮ್ಮಲ್ಲಿ. ಓಕೆ ಸರ್. ಈಗ ಇದಕ್ಕೆ ಕಮರ್ಷಿಯಲ್ ಅಭಾವ ಇದೆ, ಅದನ್ನ ಈಗ ರೀಫಿಲ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ, ಅದು ರೇಷನಿಂಗ್ ಮಾಡ್ಬೇಕು, ಇನ್ನು ಪಾಲಿಸಿ ಬರ್ಬೇಕು. ಓಕೆ ಸರ್. ಈಗ ಸದ್ಯಕ್ಕಂತೂ ಡೊಮೆಸ್ಟಿಕ್ ಏನು ತೊಂದರೆ ಇಲ್ಲ, 21 ದಿವಸ ಇರೋದು 25 ದಿವಸ ಮಾಡ್ತಾ ಇದ್ದಾರೆ. ಓಕೆ ಸರ್. ತುಂಬಾ ಜನ ಪ್ಯಾನಿಕ್ ಆಗಿ ಎಲ್ಲ ಪ್ಯಾನಿಕ್ ಆಗಿ ಹೋಗಿ ಅಲ್ಲಿ ಬುಕ್ಕಿಂಗ್ ಮಾಡಕ್ ಹೋಗ್ತಾರೆ, ಇನ್ನು ಅವ್ರದ್ದು 25 ದಿನ ಆಗಿರೋದಿಲ್ಲ, ಬುಕ್ಕಿಂಗ್ ಮಾಡಕ್ ಹೋಗ್ತಾರೆ. ಓಕೆ ಸರ್. ಅದಕ್ಕೆ ಕ್ಯೂ ನಿಲ್ತಾ ಇದ್ದಾರೆ. ನಿನ್ನೆ ಪ್ರೆಸ್ ನೋಟ್ ಕೊಟ್ಟಿದ್ದೀನಿ ನಾನು. ಓಕೆ ಸರ್. ಈ ಸಿಲಿಂಡರ್ಗೆ ಯಾವುದೇ ಕೊರತೆ ಇಲ್ಲ, ನಮ್ಗೆ 25 ದಿವಸಕ್ಕೊಂದು ಸಿಲಿಂಡರ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಯಾರು ಹೋಗಿ ಪ್ಯಾನಿಕ್ ಆಗಿ ಹೋಗಿ ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಸರ್ ಬ್ಲಾಕ್ ಅಲ್ಲಿ ಮಾರೋರಿಗೆ ಸರ್? ಬ್ಲಾಕ್ ಅಲ್ಲಿ ಮಾಡಿದ್ರೆ ತುಂಬಾ ಕಠಿಣ ಕ್ರಮ ಜರುಗಿಸ್ತೀವಿ. ಡೊಮೆಸ್ಟಿಕ್ ಏನ್ ಬಳಸ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಯೂಸ್ ಬಳಸಬಾರ್ದು. ಓಕೆ. ಈಗ ಆಲ್ರೆಡಿ ನಾನೆಲ್ಲ ನಮ್ಮ ತಹಸೀಲ್ದಾರ್ಸ್ಗೆಲ್ಲ ಸೂಚನೆ ಕೊಟ್ಟಿದ್ದೀನಿ, ಫುಡ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಸರ್ ಕಮರ್ಷಿಯಲ್ ಪಾರ್ಟಿಯವ್ರನ್ನು ಎಚ್ಚರಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಪರ್ಪಸ್ಗೆ ಡೊಮೆಸ್ಟಿಕ್ ಅನ್ನು ಯೂಸ್ ಮಾಡಬಾರ್ದು, ಅದನ್ನ ಸ್ಟ್ರಿಕ್ಟ್ ಆಗಿ ತಡಿತೀವಿ. ಸರ್ ಯೂಸ್ ಮಾಡಿದ್ರೆ ಕಠಿಣ ಕ್ರಮ ಸರ್? ಹೌದು, ಕೇಸ್ ಬುಕ್ ಮಾಡ್ತೀವಿ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.